ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 11ರ ಫೈನಲ್ ನಲ್ಲಿ ಹನುಮಂತ್ ಅವರು ಗೆದ್ದು ಬೀಗಿದ್ದಾರೆ. ಹನುಮಂತ್ ಅವರಿಗೆ ಬರೋಬ್ಬರಿ 50 ಲಕ್ಷ ಹಣ ಸಿಕ್ಕಿದೆ, ಒಂದು ಕಾರ್ ಸಿಕ್ಕಿದೆ ಮತ್ತು ಅನೇಕ ಖಾಸಗಿ ಸಂಸ್ಥೆಗಳು ಕೊಡಮಾಡುವಂತ ಗಿಫ್ಟ್ ಹ್ಯಾಂಪರ್ ಕೂಡ ಸಿಕ್ಕಿದೆ. ನಿನ್ನೆ ನಡೆದಂತ ಅದ್ದೂರಿ ಫೈನಲ್ ಸಮಾರಂಭದಲ್ಲಿ ತ್ರಿವಿಕ್ರಮ್ ಅವರನ್ನ ಸೋಲಿಸಿ ಹನುಮಂತ್ ಅವರು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಿದ್ದಾರೆ. ಮತ್ತೊಂದು ಎಮೋಷನ್ ಅಂದ್ರೆ, ನಿನ್ನೆ ಸುದೀಪ್ ಅವರ ಕೊನೆಯ ಎಪಿಸೋಡ್ ಆಗಿತ್ತು. ಬಿಗ್ ಬಾಸ್ ಸೀಸನ್ ಅನ್ನ ಇನ್ಮುಂದೆ ಅವರು ಹೋಸ್ಟ್ ಮಾಡೋದಿಲ್ಲ. ಹಾಗಾಗಿ ನಿನ್ನೆ ನಡೆದಂತ ಒಂದು ಫೈನಲ್ ವೇದಿಕೆ ಇತ್ತಲ್ಲ, ಅದು ಅನೇಕರಿಗೆ ಒಂಥರ ಎಮೋಷನ್ ಆಗಿತ್ತು. ಅಂದ್ರೆ ಹನುಮಂತ ಅವರು ಹಳ್ಳಿಯಿಂದ ಬಂದಂತ ಹನುಮಂತ ಅವರು ತಾನಾಗಿ ಗೆದ್ದಿದ್ದಿಲ್ಲ, ಅದೊಂಥರ ಎಮೋಷನ್. ಆದ್ರೆ ಅದರ ಜೊತೆಗೆ ಸುದೀಪ್ ಅವರ ಕೊನೆಯ ಎಪಿಸೋಡ್ ಆಗಿದ್ರಿಂದ ಅದು ಕೂಡ ವೀಕ್ಷಕರಿಗೆ ಒಂಥರ ಎಮೋಷನ್ ಎಪಿಸೋಡ್ ಆಗಿತ್ತು. ಹಾಗಾದ್ರೆ ಹನುಮಂತ್ ಅವರು ಗೆಲ್ಲಿಕ್ಕೆ ಕಾರಣ ಏನು? ಬಿಗ್ ಬಾಸ್ ನಲ್ಲಿ ಇದ್ದಂತ 20 ಸ್ಪರ್ಧಿಗಳ ಪೈಕಿ ಹನುಮಂತ್ ಅವರೇ ಯಾಕೆ ಗೆದ್ರು ಅನ್ನೋದನ್ನ ನೋಡೋದಾದ್ರೆ, ಹನುಮಂತ್ ಅವರು ಮೊದಲನೇದಾಗಿ ಗೆಲ್ಲಿಕ್ ಬಂದಿರಲಿಲ್ಲ, ಅವರು ಆಡ್ಲಿಕ್ಕೆ ಬಂದಿದ್ರು. ಹನುಮಂತ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಹೊಡೆದಿದ್ದೇ ಅವರು ಜನರನ್ನ ಮನರಂಜನೆ ಮಾಡಬೇಕು, ಇದ್ದಷ್ಟು ದಿನ ತನಗೆ ಕೊಡುವ ಪೇಮೆಂಟ್ ನಲ್ಲಿ ತಾನು ಮನೆಗೆ ತಗೊಂಡು ಹೋಗ್ಬೇಕು ಮತ್ತು ಜನರನ್ನ ಮನರಂಜನೆ ಮಾಡಬೇಕು ಎನ್ನುವ ಕೇವಲ ಒಂದೇ ಒಂದು ಉದ್ದೇಶ. ಹನುಮಂತ್ ಅವರು ಆಡ್ಲಿಕ್ಕೆ ಬಂದಿದ್ದಾರೆ ಹೊರತು ಗೆಲ್ಲಿಕ್ ಬಂದಿರಲಿಲ್ಲ. ಎರಡನೇದು, ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಹನುಮಂತ ಅವರು ಒಬ್ಬರೇ ಇಡೀ 3 ತಿಂಗಳ ಅಂದ್ರೆ 4 ತಿಂಗಳು ಸುಮಾರು ಒಂದೇ ಒಂದು ಜಗಳವಾಡದೆ, ಒಬ್ಬರ ಜೊತೆ ಕಿರಿಕ್ ಮಾಡದೆ, ಫೈಟಿಂಗ್ ಮಾಡದೆ. ಅಂದ್ರೆ ಬಿಗ್ ಬಾಸ್ ಕಾನ್ಸೆಪ್ಟ್ ಆಗಿದೆಯಲ್ಲ, ಅಂದ್ರೆ ಇಬ್ಬರು ಫೈಟ್ ಮಾಡಿ, ಒಬ್ಬರನ್ನೊಬ್ಬರು ಹೊಡೆದು ಉರುಳಿಸಿ, ಆ ನಂತರ ಕಾಂಪ್ರಮೈಸ್ ಮಾಡಿ, ಬಿಗ್ ಬಾಸ್ ಬಂದು ಕಾಂಪ್ರಮೈಸ್ ಮಾಡಿ ಏನೆಲ್ಲ ಆಗತ್ತಲ್ಲ, ಅನಾಹುತ ಆಗತ್ತಲ್ಲ. ಅಂದ್ರೆ ಜನರಿಗೆ ಅದು ಕ್ಯೂರಿಯಾಸಿಟಿ ಉಟ್ಬೇಕು, ಅಯ್ಯೋ ಅವನಿಗೆ ಹೊಡೆದಂತೆ, ಇವನಿಗೆ ಹೊಡೆದಂತೆ, ಏನಪ್ಪ ಆ ಗುಂಪು ಈ ಗುಂಪು ಅಂತ. ಆದ್ರೆ ಬಿಗ್ ಬಾಸ್ ಕಾನ್ಸೆಪ್ಟ್ ಅನ್ನ ಉಲ್ಟಾ ಮಾಡಿ ಜಗಳವಾಡದೆ ಗೆದ್ದಂತ ಒಬ್ಬನೇ ಒಬ್ಬ ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವ ಅಂದ್ರೆ ಅದು ಹನುಮಂತ. ಅಂದ್ರೆ ಬಿಗ್ ಬಾಸ್ ಕಾನ್ಸೆಪ್ಟ್ ಇರುತ್ತಲ್ಲ, ಅದನ್ನೇ ಉಲ್ಟಾ ಮಾಡಿದಂತ ಕೀರ್ತಿ ಅದು ಹನುಮಂತ ಅವರು ಸಲ್ಲತ್ತೆ. ಅಂದ್ರೆ ಒಂದನೆಯದಾಗಿ ಹನುಮಂತ ಅವರು ಆಡ್ಲಿಕ್ಕೆ ಬಂದಿದ್ದಾರೆ ಹೊರತು ಗೆಲ್ಲಿಕ್ ಬಂದಿರಲಿಲ್ಲ. ಎರಡನೆಯದಾಗಿ ಬಿಗ್ ಬಾಸ್ ನಲ್ಲಿ ಜಗಳವಾಡದೆ ಗೆದ್ದಂತ ಈ ಮೊದಲ ವ್ಯಕ್ತಿ. ಮೂರನೆಯದಾಗಿ ಹನುಮಂತ ಅವರು ತನ್ನ ವ್ಯಕ್ತಿತ್ವದಲ್ಲಿ ಒಂದು ಕಿಂಚಿತ್ ಕೂಡ ಬದಲಾವಣೆ ಮಾಡಿಕೊಳ್ಳೇ ಇಲ್ಲ. ಬಿಗ್ ಬಾಸ್ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ, ಬಂದಿರುವ ಕಂಟೆಸ್ಟೆಂಟ್ ಗಳಿಗೆ ಒತ್ತಡ ಹೇರಿ ಆಟವಾಡಿಸಿ, ಟಾಸ್ಕ್ ಕೊಟ್ಟು ಸೋಲಿಸಿ, ಜಿಗುಪ್ಸೆ ಮಾಡಿಸಿ, ಅಂದ್ರೆ ಕೊನೆಯದಾಗಿ ಅವರು ಬಿಗ್ ಬಾಸ್ ಕಾನ್ಸೆಪ್ಟ್ ಹೊಂದ್ಕೊಳ್ಬೇಕು, ಬಿಗ್ ಬಾಸ್ ಹೇಳುವ ರೀತಿಯಲ್ಲಿ ಕೇಳಬೇಕು. ಇದೇ ಅವ್ರ ಬಿಗ್ ಬಾಸ್ ಕಾನ್ಸೆಪ್ಟ್ ಆಗಿರುತ್ತೆ. ಅಂದ್ರೆ ನಿಮ್ಮನ್ನ ಪರಪ್ರಪಂಚದಿಂದ ದೂರ ಮಾಡಿ ಒಂದು ಜಾಗದಲ್ಲಿ ಕೂಡ ಹಾಕಿ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಬದಲಾವಣೆ ಮಾಡಿ ಬಿಗ್ ಬಾಸ್ ಏನ್ ಹೇಳ್ತಾರಲ್ಲ ಅದನ್ನ ಕೇಳುವಂತ ವ್ಯವಸ್ಥೆಯೇ ಅಥವಾ ಕಾನ್ಸೆಪ್ಟೇ ಬಿಗ್ ಬಾಸ್ ಕಾನ್ಸೆಪ್ಟ್ ಆಗಿರುತ್ತೆ. ಆ ಕಾನ್ಸೆಪ್ಟ್ಗೆ ವಿರುದ್ಧವಾಗಿದ್ದಂತ, ಆ ಕಾನ್ಸೆಪ್ಟ್ ಅನ್ನೇ ತಲೆ ಕೆಳಗೆ ಮಾಡಿದಂತ ವ್ಯಕ್ತಿತ್ವ ಅಂದ್ರೆ ಅದು ಹನುಮಂತ. ಅಂದ್ರೆ ಬಿಗ್ ಬಾಸ್ ನ ಯಾವುದೇ ಕಾನ್ಸೆಪ್ಟ್ಗೆ ತಲೆ ಕೊಡದೆ ಆಟ, ಕಾಮಿಡಿ ಮತ್ತು ತನ್ನಾಗಿ ಇದ್ಕೊಂಡು ತನ್ನ ವ್ಯಕ್ತಿತ್ವವನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಕೊಳ್ಳದೆ ಇದ್ದುದೇ ಹನುಮಂತ ಅವರ ಗೆಲುವಿಗೆ ಮೂರನೇ ಕಾರಣ. ನಾಲ್ಕನೇದಾಗಿ, ಅವರು ತಮ್ಮ ವ್ಯಕ್ತಿತ್ವದ ಜೊತೆಗೆ ತಮ್ಮ ಡ್ರೆಸ್ಸಿಂಗ್ ನಲ್ಲಾಗ್ಲಿ, ತಮ್ಮ ಹಾವಭಾವದಲ್ಲಾಗ್ಲಿ, ತಾನು ಆಡ್ತಿದ್ದಂತ ಹಳ್ಳಿಯ ಭಾಷೆಯಾಗ್ಲಿ ಚೇಂಜ್ ಮಾಡ್ಕೊಳ್ಳೇ ಇಲ್ಲ. ನೀವು ಅನೇಕ ಕಡೆ ಅವರ ಆ ಭಾಷೆಯನ್ನು ನೋಡಿರ್ಬೋದು ಅಥವಾ ಅವರ ನಡೆಯನ್ನು ನೋಡಿರ್ಬೋದು. ಮುಂದೆ ಹೆಣ್ಮಕ್ಳು ಇರ್ತಾರೆ ಅಂದ್ಕೊಂಡು ನಾಚಿಕೊಂಡು ಅವರು ತಮ್ಮ ಕೆಲವೊಂದು ವರ್ಡ್ಗಳನ್ನ, ಅಂದ್ರೆ ಕೆಲವೊಂದು ಬಾತ್ರೂಮ್ ವಿಷಯಗಳನ್ನ ಹೇಳ್ಕೊಳ್ಳೋದಾಗ್ಲಿ ನೇರವಾಗಿ ಹೇಳ್ಕೊಳ್ತಿದ್ರು. ಅಂದ್ರೆ ಅವ್ರು ಹೆಣ್ಮಕ್ಳಿದ್ದಾರೆ, ತಾವು ಹೇಳ್ಬಾರ್ದು ಅನ್ನುವ ಕಿಂಚಿತ್ತು ಮುಜುಗರ ಕೂಡ ಇರಲಿಲ್ಲ. ಅಂದ್ರೆ ಹಳ್ಳಿಲಿ ಹೇಗೆ ನಾವು ಇರ್ತೀವಲ್ಲ ಅದನ್ನೇ ಇಲ್ಲೂ ಕೂಡ, ಅಂದ್ರೆ ನಮ್ಮನ್ನ ಕೋಟಿ ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ನಾನು ಈಗ ಯಾವುದೇ ಒಂದು ನಡೆ ಇದ್ರೂ ಅದು ಜನರ ಮುಂದೆ ತೋರ್ಪಡಿಕೆ ಆಗತ್ತೆ ಎನ್ನುವ ಕಿಂಚಿತ್ತು ಮುಜುಗರ, ಕಿಂಚಿತ್ತು ಹಿಂಜರಿಕೆ ಇಲ್ಲದೆ ತಾನೇ ಆಗಿದ್ದು. ಮತ್ತು ಅನೇಕ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಜಗಳ ಆಡುವಾಗ ಅಲ್ಲಿ ಕೂಸ್ಬಿಟ್ಟು ಬರುವಂತ ಒಂದು ಕಾರ್ಯ ಮಾಡ್ತಿದ್ಯಲ್ಲ, ಅಂದ್ರೆ ಅದು ನ್ಯಾಚುರಲ್ ಆಗಿತ್ತು. ಹಾಗಾಗಿ ಬಿಗ್ ಬಾಸ್ ವಿನ್ ಆಗ್ಲಿಕ್ಕೆ ಹನುಮಂತ್ ಅವರ 4ನೇ ಕಾರಣ ಅಂದ್ರೆ, ಅವರು ಸಿಂಪಲ್ ಆಗಿ ಹಳ್ಳಿಯಲ್ಲಿ ಹೇಗಿದ್ರಲ್ಲ ಹಾಗೇ ಇದ್ರು. ಅವರು ಆಡುವ ಮಾತು, ಅವರ ನಡೆ ಮತ್ತು ಅವರ ಹಾವಭಾವ ಜೊತೆಗೆ ಅವರ ವೇಷಭೂಷಣ ನೋಡಿ. ಕೆಲವೊಂದು ಟಾಸ್ಕ್ ನಲ್ಲಿ ಅವರ ವೇಷಭೂಷಣ ಚೇಂಜ್ ಆಗಿತ್ತೇ ಹೊರತು ಅವರು ನಾರ್ಮಲ್ ಮಲಗುವಾಗ ಒಂದು ಶರ್ಟ್ ಮತ್ತು ಒಂದು ಪಂಚೆ ಅಷ್ಟೇ ಇತ್ತು. ಕೊನೆಯಲ್ಲಿ ಬಿಗ್ ಬಾಸ್ ಫೈನಲ್ ವೇದಿಕೆಯಲ್ಲೂ ಕೂಡ ಅವರು ಸ್ವಲ್ಪ ಡಲ್ ಆಗಿರುವ ಕಲರ್ ಆಗಿರುವಂತಹ ಲುಂಗಿ ಮತ್ತು ಶರ್ಟ್ ಅಷ್ಟನ್ನೇ ತೊಡ್ಕೊಂಡಿದ್ರು. ಲಾಸ್ಟ್ ಟೈಮ್ ರಿಯಾಲಿಟಿ ಶೋದಲ್ಲಿ, ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಅವರನ್ನ ಪೋಸ್ಟ್ ಮಾಡಿ ಶೂಟ್ ಬೂಟ್ ಹಾಕ್ಸಿದ್ರು. ಆದ್ರೆ ಇಲ್ಲಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಅವರು ಅದು ಯಾವುದಕ್ಕೆ ತಲೆ ಕೊಡ್ಲಿಲ್ಲ. ನಾನು ಇರುವುದು ಹೇಗೆ ಅಂತ ಪದೇ ಹೇಳಿ
ಬಿಗ್ ಬಾಸ್ ಅನ್ನ ಗೆದ್ಕೊ ಬಂದ್ರು. ಇದು 4ನೇ ಕಾರಣ. 5ನೇ ಕಾರಣ ಅಂದ್ರೆ ಅವರು ಆಟದಲ್ಲಿ ತೋರಿದಂತ ಒಂದು ತಾಳ್ಮೆ. ಎಲ್ಲಿ ಏನು ಆಡಬೇಕಿತ್ತು, ಎಲ್ಲಿ ಯಾವ ಡಿಸಿಷನ್ ತಗೊಳ್ಬೇಕಿತ್ತು, ಎಲ್ಲಿ ಯಾವ ತರ ಆಡಿದ್ರೆ ತಾನು ಮುಂದೆ ಹೋಗ್ಬೇಕಿತ್ತು ಅನ್ನೋ ಒಂದು ಆ ಮುಂದಾಲೋಚನೆ ಇದೆಯಲ್ಲ, ಅದು ಹನುಮಂತ ಅವರನ್ನ ಗೆಲ್ಲಿಸ್ಲಿಕ್ಕೆ ಕಾರಣ ಆಯ್ತು. ಅದು 5ನೇ ಕಾರಣ. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೋಕ್ಷಿತಾ ಅವರನ್ನ ಕೊನೆಯಲ್ಲಿ ಮೋಕ್ಷಿತಾ ಅವರ ಡಿಸಿಷನ್ ಮತ್ತು ಮೋಕ್ಷಿತಾ ಅವರ ವ್ಯಕ್ತಿತ್ವ ಇಷ್ಟ ಆಗಿ ಅವರು ಆಟ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಎನ್ನುವ ಆ ಗಮನವನ್ನ ಆ ಒಂದು ಸಿಗ್ನಲ್ ಅನ್ನ ಕಂಡುಹಿಡಿದಂತ ಹನುಮಂತ ತನ್ನ ಆಪ್ತರಾದಂತ ತನ್ನ ಆಪ್ತ ಗೆಳೆಯನಾದಂತ ಧನರಾಜ್ ಅವರನ್ನ ಲಕ್ಷ್ಯ ಮಾಡಿದೆ ಅಥವಾ ಕನ್ಸಿಡರ್ ಮಾಡಿದೆ ನೇರವಾಗಿ ಮೋಕ್ಷಿತಾ ಅವರನ್ನು ಹನುಮಂತು ಫೈನಲ್ ಕಳಿಸ್ತಾರೆ. ಇದು ಹನುಮಂತ ಅವರು ಗೆಲ್ಲಲಿಕ್ಕೆ ಪ್ರಮುಖ ಕಾರಣ ಆಯಿತು. ಈ 5 ಕಾರಣ ಇದೆಯಲ್ಲ, ಅಂದ್ರೆ ತಾನಾಗಿದ್ದದ್ದು, ಬಿಗ್ ಬಾಸ್ ನಲ್ಲಿ ಜಗಳ ಆಡ್ಲಿಕ್ಕೆ ಹೋಗದಿದ್ದು, ತನ್ನ ಕಾಸ್ಟ್ಯೂಮ್ಸ್ ಅನ್ನ ತನ್ನ ನಡತೆಯನ್ನ ಹೀಗೆ ಇಟ್ಕೊಂಡಿದ್ದು, ಆಮೇಲೆ ತನ್ನ ಹಾವಭಾವ ತಮ್ಮ ಭಾಷೆಯನ್ನ ಹಾಗೆ ಇಟ್ಕೊಂಡಿದ್ದು ಮತ್ತು ಜಗಳ ಆಡದೇ ಇದ್ದದ್ದು, ಜೊತೆಗೆ ಮೋಕ್ಷಿತಾ ಅವರನ್ನ ಫೈನಲ್ಗೆ ನೇರವಾಗಿ ಆಯ್ಕೆ ಮಾಡಿದ್ದು, ಈ 5 ಕಾರಣಗಳು ಬಿಗ್ ಬಾಸ್ ಅನ್ನ ಗೆಲ್ಲಲಿಕ್ಕೆ ಹನುಮಂತ ಅವರಿಗೆ ಹೆಲ್ಪ್ ಆಯ್ತು ಅನ್ನೋದಕ್ಕಿಂತ ಅದು ಮುಖ್ಯ ಕಾರಣ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ ಆಟದಿಂದ ಅಥವಾ ಓಟಿಂದ ಗೆಲ್ಲಲಿಕ್ಕೆ ಹೋಗ್ಬೇಕಂದ್ರೆ ಇಂಥ ನಡೆಗಳೇ ತಾನಾಗಿ ಇದ್ದದ್ದಿದೆಯಲ್ಲ, ಅದು ಹನುಮಂತ ಅವರ ಗೆಲುವಿಗೆ ಪ್ರಮುಖವಾದ ಕಾರಣ ಆಯ್ತಂತ ಹೇಳ್ಬೋದು. ಏನೇ ಆಗಲಿ ಹನುಮಂತ ಅವರು ಗೆದ್ದಿದ್ದಾರೆ. ಹನುಮಂತ ಅವರ ಮುಂದಿನ ಜೀವನ ಕೂಡ ಒಳ್ಳೇದಾಗ್ಲಿ. ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.